ಮಂಡ್ಯದಲ್ಲಿ ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ ಯುದ್ಧ ಧಗಧಗಿಸಿದೆ. ಮಸೀದಿ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಕೇಸರಿ ರಣಕಹಳೆ ಮೊಳಗಿಸಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಸುನಾಮಿ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಸುನಾಮಿ ಅಪ್ಪಳಿಸಿತ್ತು. ಹನುಮ ಮಾಲಾಧಾರಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ರು. ಇಡೀ ನಗರ ಅಕ್ಷರಶಃ ಕೇಸರಿಮಯವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ. ಶ್ರೀರಂಗಪಟ್ಟಣದಲ್ಲಿ ಮೊಳಗಿದ ರಾಮಜಪ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವನ್ನ ಟಿಪ್ಪು ಸುಲ್ತಾನ್ ಧ್ವಂಸಗೊಳಿಸಿದ್ದಂತೆ ಬಳಿಕ ಅದೇ ಜಾಗದಲ್ಲಿ ಜಾಮಿಯಾ ಮಸೀದಿ ನಿರ್ಮಿಸಿದ ಆರೋಪ ಇದೆ. ಹೀಗಾಗಿ ಆಂಜನೇಯನಿಗೆ ಮೂಲ ಸ್ಥಳದಲ್ಲೇ ಮಂದಿರ ನಿರ್ಮಿಸಬೇಕು ಅಂತ ಇವತ್ತು ಹನುಮ ಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆ ನಡೆಸಿದ್ರು. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯದಿಂದ ರಂಗನಾಥ ಸ್ವಾಮಿ ದೇಗುಲದವರೆಗೂ ಸಂಕೀರ್ತನಾ ಯಾತ್ರೆ ಸಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದ್ವು. ಮಸೀದಿ ಮುಂಭಾಗದಲ್ಲೇ ರಾಮ ಭಜನೆ. ಸಂಕೀರ್ತನಾ ಯಾತ್ರೆ ಹಿನ್ನೆಲೆ ಗಂಜಾಂ ಬೀದಿಯಲ್ಲಿರೋ ಮಸೀದಿಯನ್ನ ಶಾಮಿಯಾನ ಹಾಕಿ ಮುಚ್ಚಲಾಗಿತ್ತು. ಆದ್ರೆ ಮಸೀದಿ ಮುಂದೆಯೇ ಹನುಮ ಮಾಲಾಧಾರಿಗಳು ರಾಮ ಭಜನೆ ಮಾಡಿದ್ರು. ಜಾಮಿಯಾ ಮಸೀದಿ ಬಳಿ ಫುಲ್ ಹೈ ಡ್ರಾಮಾ. ಜಾಮಿಯಾ ಮಸೀದಿ ಬಳಿ ಸಂಕೀರ್ತನಾ ಯಾತ್ರೆ ಬರ್ತಿದ್ದಂತೆ ಹೈ ಡ್ರಾಮಾವೇ ಸೃಷ್ಟಿಯಾಯಿತು. ಮಸೀದಿಯತ್ತ ನುಗ್ಗಲು ಹನುಮ ಮಾಲಾಧಾರಿಗಳು ಯತ್ನಿಸಿದ್ರು. ಪೊಲೀಸರು ಬ್ಯಾರಿಕೇಡ್ ಹಾಕಿ ಹನುಮ ಮಾಲಾಧಾರಿಗಳನ್ನ ತಡೆದ್ರು. ಹನುಮ ಭಕ್ತರು ಖಾಕಿ ನಡುವೆ ತಳ್ಳಾಟ. ಮಸೀದಿ ಬಳಿ ಹೋಗದಂತೆ ತಡೆಯುವಾಗ ಹನುಮ ಭಕ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ಶತಪ್ರಯತ್ನ ಮಾಡಿ ಮಸೀದಿ ಬಳಿ ಹೋಗದಂತೆ ಪೊಲೀಸರು ತಡೆದ್ರು. ಮಸೀದಿ ಪಕ್ಕದ ವೃತ್ತದಲ್ಲಿ ರಾಮ ಭಜನೆ. ಜಾಮಿಯಾ ಮಸೀದಿ ಪಕ್ಕದ ಪುರಸಭೆ ವೃತ್ತದಲ್ಲಿ ಹನುಮ ಮಾಲಾಧಾರಿಗಳು ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದ್ರು. ರಾಮ ಭಜನೆ ಮಾಡಿದ್ರು. ಮಂದಿರ ಕಟ್ಟೋದಾಗಿ ಘೋಷಣೆ ಕೂಗಿದ್ರು. ಅನಾಮಿಕ ವ್ಯಕ್ತಿಯಿಂದ ಆತಂಕ ಸೃಷ್ಟಿ. ಸಂಕೀರ್ತನಾ ಯಾತ್ರೆ ವೇಳೆ ಅನಾಮಿಕ ವ್ಯಕ್ತಿಯೊಬ್ಬ ಎಂಟ್ರಿ ಕೊಟ್ಟಿದ್ದ. ಈ ವೇಳೆ ಆತ ಅನ್ಯ ಕೋಮಿನ ವ್ಯಕ್ತಿ ಇರಬಹುದು ಅಂತ ಗೊಂದಲ ಉಂಟಾಯಿತು. ಕೂಡಲೇ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡ್ರು. 1500ಕ್ಕೂ ಹೆಚ್ಚು ಪೊಲೀಸರು, 3 ಎಸ್ಪಿ, 3 ಎಎಸ್ಪಿ, 1100 ಅಧಿಕಾರಿಗಳು, 300ಕ್ಕೂ ಹೆಚ್ಚು ಹೋಂಗಾರ್ಡ್ಸ್. ಖಾಕಿ ಸರ್ಪಗಾವಲಿನಲ್ಲಿ ಸಂಕೀರ್ತನಾ ಯಾತ್ರೆ ರಂಗನಾಥ ಸ್ವಾಮಿ ದೇಗುಲ ತಲುಪಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಪನ್ನಗೊಂಡಿತು. ನಿಕೇಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ ಯುದ್ಧ ಧಗಧಗಿಸಿದೆ. ಮಸೀದಿ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಕೇಸರಿ ರಣಕಹಳೆ ಮೊಳಗಿಸಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಸುನಾಮಿ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಸುನಾಮಿ ಅಪ್ಪಳಿಸಿತ್ತು. ಹನುಮ ಮಾಲಾಧಾರಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ರು. ಇಡೀ ನಗರ ಅಕ್ಷರಶಃ ಕೇಸರಿಮಯವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ. ಶ್ರೀರಂಗಪಟ್ಟಣದಲ್ಲಿ ಮೊಳಗಿದ ರಾಮಜಪ.
ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವನ್ನ ಟಿಪ್ಪು ಸುಲ್ತಾನ್ ಧ್ವಂಸಗೊಳಿಸಿದ್ದಂತೆ ಬಳಿಕ ಅದೇ ಜಾಗದಲ್ಲಿ ಜಾಮಿಯಾ ಮಸೀದಿ ನಿರ್ಮಿಸಿದ ಆರೋಪ ಇದೆ. ಹೀಗಾಗಿ ಆಂಜನೇಯನಿಗೆ ಮೂಲ ಸ್ಥಳದಲ್ಲೇ ಮಂದಿರ ನಿರ್ಮಿಸಬೇಕು ಅಂತ ಇವತ್ತು ಹನುಮ ಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆ ನಡೆಸಿದ್ರು. ಶ್ರೀರಂಗಪಟ್ಟಣದ ನಿಮಿಷಾಂಬಾ ದೇವಾಲಯದಿಂದ ರಂಗನಾಥ ಸ್ವಾಮಿ ದೇಗುಲದವರೆಗೂ ಸಂಕೀರ್ತನಾ ಯಾತ್ರೆ ಸಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗಿದ್ವು. ಮಸೀದಿ ಮುಂಭಾಗದಲ್ಲೇ ರಾಮ ಭಜನೆ. ಸಂಕೀರ್ತನಾ ಯಾತ್ರೆ ಹಿನ್ನೆಲೆ ಗಂಜಾಂ ಬೀದಿಯಲ್ಲಿರೋ ಮಸೀದಿಯನ್ನ ಶಾಮಿಯಾನ ಹಾಕಿ ಮುಚ್ಚಲಾಗಿತ್ತು. ಆದ್ರೆ ಮಸೀದಿ ಮುಂದೆಯೇ ಹನುಮ ಮಾಲಾಧಾರಿಗಳು ರಾಮ ಭಜನೆ ಮಾಡಿದ್ರು. ಜಾಮಿಯಾ ಮಸೀದಿ ಬಳಿ ಫುಲ್ ಹೈ ಡ್ರಾಮಾ. ಜಾಮಿಯಾ ಮಸೀದಿ ಬಳಿ ಸಂಕೀರ್ತನಾ ಯಾತ್ರೆ ಬರ್ತಿದ್ದಂತೆ ಹೈ ಡ್ರಾಮಾವೇ ಸೃಷ್ಟಿಯಾಯಿತು. ಮಸೀದಿಯತ್ತ ನುಗ್ಗಲು ಹನುಮ ಮಾಲಾಧಾರಿಗಳು ಯತ್ನಿಸಿದ್ರು. ಪೊಲೀಸರು ಬ್ಯಾರಿಕೇಡ್ ಹಾಕಿ ಹನುಮ ಮಾಲಾಧಾರಿಗಳನ್ನ ತಡೆದ್ರು. ಹನುಮ ಭಕ್ತರು ಖಾಕಿ ನಡುವೆ ತಳ್ಳಾಟ. ಮಸೀದಿ ಬಳಿ ಹೋಗದಂತೆ ತಡೆಯುವಾಗ ಹನುಮ ಭಕ್ತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ಶತಪ್ರಯತ್ನ ಮಾಡಿ ಮಸೀದಿ ಬಳಿ ಹೋಗದಂತೆ ಪೊಲೀಸರು ತಡೆದ್ರು. ಮಸೀದಿ ಪಕ್ಕದ ವೃತ್ತದಲ್ಲಿ ರಾಮ ಭಜನೆ. ಜಾಮಿಯಾ ಮಸೀದಿ ಪಕ್ಕದ ಪುರಸಭೆ ವೃತ್ತದಲ್ಲಿ ಹನುಮ ಮಾಲಾಧಾರಿಗಳು ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದ್ರು, ರಾಮ ಭಜನೆ ಮಾಡಿದ್ರು, ಮಂದಿರ ಕಟ್ಟೋದಾಗಿ ಘೋಷಣೆ ಕೂಗಿದ್ರು. ಅನಾಮಿಕ ವ್ಯಕ್ತಿಯಿಂದ ಆತಂಕ ಸೃಷ್ಟಿ. ಸಂಕೀರ್ತನಾ ಯಾತ್ರೆ ವೇಳೆ ಅನಾಮಿಕ ವ್ಯಕ್ತಿಯೊಬ್ಬ ಎಂಟ್ರಿ ಕೊಟ್ಟಿದ್ದ. ಈ ವೇಳೆ ಆತ ಅನ್ಯ ಕೋಮಿನ ವ್ಯಕ್ತಿ ಇರಬಹುದು ಅಂತ ಗೊಂದಲ ಉಂಟಾಯಿತು. ಕೂಡಲೇ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡ್ರು. 1500ಕ್ಕೂ ಹೆಚ್ಚು ಪೊಲೀಸರು, 3 ಎಸ್ಪಿ, 3 ಎಎಸ್ಪಿ, 1100 ಅಧಿಕಾರಿಗಳು, 300ಕ್ಕೂ ಹೆಚ್ಚು ಹೋಂಗಾರ್ಡ್ಸ್, ಖಾಕಿ ಸರ್ಪಗಾವಲಿನಲ್ಲಿ ಸಂಕೀರ್ತನಾ ಯಾತ್ರೆ ರಂಗನಾಥ ಸ್ವಾಮಿ ದೇಗುಲ ತಲುಪಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಪನ್ನಗೊಂಡಿತು. ನಿಕೇಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ ಯುದ್ಧ ಧಗಧಗಿಸಿದೆ. ಮಸೀದಿ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಕೇಸರಿ ರಣಕಹಳೆ ಮೊಳಗಿಸಿದೆ. ಸಂಬಂಧಪಟ್ಟಂತ ಡೀಟೇಲ್ಸ್ ಇಲ್ಲಿದೆ. ಸುನಾಮಿ. ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಸುನಾಮಿ ಅಪ್ಪಳಿಸಿತ್ತು. ಹನುಮ ಮಾಲಾಧಾರಿಗಳು ಸಾಗರೋಪಾದಿಯಲ್ಲಿ ಹರಿದು ಬಂದಿದ್ರು. ಇಡೀ ನಗರ ಅಕ್ಷರಶಃ ಕೇಸರಿಮಯವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಮುಗಿಲು ಮುಟ್ಟಿತ್ತು. ಜಾಮಿಯಾ ಮಸೀದಿ ವರ್ಸಸ್ ಹನುಮ ಮಂದಿರ. ಶ್ರೀರಂಗಪಟ್ಟಣದಲ್ಲಿ ಮೊಳಗಿದ ರಾಮಜಪ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇಗುಲವನ್ನ ಟಿಪ್ಪು ಸುಲ್ತಾನ್ ಧ್ವಂಸಗೊಳಿಸಿದ್ದಂತೆ ಬಳಿಕ ಅದೇ ಜಾಗದಲ್ಲಿ ಜಾಮಿಯಾ ಮಸೀದಿ ನಿರ್ಮಿಸಿದ ಆರೋಪ ಇದೆ. ಹೀಗಾಗಿ ಆಂಜನೇಯನಿಗೆ ಮೂಲ ಸ್ಥಳದಲ್ಲೇ ಮಂದಿರ ನಿರ್ಮಿಸಬೇಕು ಅಂತ ಇವತ್ತು ಹನುಮ ಮಾಲಾಧಾರಿಗಳು ಸಂಕೀರ್ತನಾ ಯಾತ್ರೆ ನಡೆಸಿದ್ರು. ಶ್ರೀರಂಗಪಟ್ಟಣದ ನಿಮಿಷಾಂಬಾ ದೇವಾಲಯದಿಂದ ರಂಗನಾಥ ಸ್ವಾಮಿ ದೇಗುಲದವರೆಗೂ ಸಂಕೀರ್ತನಾ ಯಾತ್ರೆ ಸಾಗಿತ್ತು. ಹೆಜ್ಜೆ ಹೆಜ್ಜೆಗೂ ಜೈ ಶ್ರೀರಾಮ್